ಓಂ ಶ್ರೀ ಗುರುಭ್ಯೋ ನಮ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಅಶ್ವರಾಜ್ ಮಾತಾಡೋದು. ನಿಮ್ಗೆ ತಿಳಿದ್ರ ಹಂಗೆ ನಂದು ಇನ್ನೊಂದು ಚಾನಲ್ ಐತಿ, ವಾಣಿ ಜ್ಯೋತಿಷ್ಯಾಲಯ ಅಂತ. ಹಾಗೂ ಇದು ಹೊಸ ಚಾನಲ್, ನಮ್ಮದು ಯೂಟ್ಯೂಬ್ ಚಾನಲು ನಿಜ ಮುಕ್ತಿ ನಿಶ್ಚಲ ಸ್ಥಿತಿ ಅಂತ. ಇದರಲ್ಲಿ ಆತ್ಮಸ್ವರೂಪ, ಆತ್ಮಜ್ಞಾನ, ಜಾಗತಿಕ ವಿದ್ಯಮಾನಗಳಲ್ಲಿ ಆಗುತ್ತಿರುವ ಬದಲಾವಣೆಗಳು ಹಾಗೂ ಪ್ರಪಂಚಕ್ಕೂ ಮತ್ತು ಆತ್ಮಕ್ಕೂ ಏನು ಸಂಬಂಧ ಇದೆ, ಇನ್ನು ಅನೇಕ ವಿಷಯಗಳ ಬಗ್ಗೆ ಈ ಚಾನಲ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕವಾಗಿ ತುಂಬ ಹಲವಾರು ವಿಷಯಗಳನ್ನ ನಿಮಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗೂ ಇದು ಗುರುಪೂರ್ಣಿಮೆ ಪ್ರಯುಕ್ತ ಗುರುವಿನ ನಮನಗಳ ಗುರುವಿನ ವಂದನೆಗಳು ಮಾಡ್ತಾ ಇದ್ದೀನಿ. ಹಾಗೂ ಈ ವಿಡಿಯೋನ ನಾನು ಗುರುವಿಗೆ ಅರ್ಪಿಸ್ತಾ ಇದ್ದೀನಿ. ಹಾಗೂ ನನ್ನ ಎಲ್ಲ ಗುರುಗಳಿಗೂ ನಾನು ಏನೇ ಯಾರ ಹತ್ರ ಕಲ್ತಿದ್ರು ಎಲ್ಲರೂ ನನ್ನ ಗುರುವಾಗಿರ್ತಾರೆ. ಎಲ್ಲ ಗುರುಗಳಿಗೂ ನಾನು ಅಂತಹ ಎಲ್ಲ ಗುರುಗಳಿಗೂ ನಾನು ಅನಂತ ಕೋಟಿ ವಂದನೆ ಮಾಡ್ತಾ ಇರ್ತೀನಿ. ಹಾಗೂ ಗುರು ಪದಾರ್ಥ ಏನಪ್ಪ ಅಂತಂದ್ರೆ, ಗು ಅಂದ್ರೆ ಗುಡ ಅಂದರೆ ಕತ್ತಲು, ರ ಅಂದರೆ ಹರಿ ಅಂದರೆ ಕತ್ತಲೆಯನ್ನು ಹರಿದು ಬೆಳಕಿನ ಕಡೆಗೆ ಕರ್ಕೊಂಬರೋನು ಗುರು ಆಗಿರ್ತಾನೆ. ನಮ್ಮ ಅಜ್ಞಾನವನ್ನು ಅರಿದು ಸುಜ್ಞಾನದ ಬೆಳಕಿಗೆ ಕರ್ಕೊಂಬರೋವ ನಮ್ಗೆ ಗುರು ಆಗಿರ್ತಾನೆ. ನಾವು ಮಹಾನ್ ಜಗತ್ತಿನ ಪ್ರಮುಖ ವ್ಯಕ್ತಿ ಗುರು. ಯಾಕಂದ್ರೆ ಈ ಹೇಳ್ತಾರೆ ಒಂದು ಶ್ಲೋಕ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ಗುರು ಬ್ರಹ್ಮ ವಿಷ್ಣು ಮಹೇಶ್ವರಕ್ಕಿಂತ ದೊಡ್ಡವನಾಗಿರ್ತಾನೆ. ಹರ ಮುನಿದರು ಗುರು ಕಾಯುವರು ಅಂತ ಹೇಳ್ತಾರೆ. ಗೊತ್ತಿರಬೇಕಲ್ಲ ನಿಮ್ಗೆಲ್ಲರಿಗೂ. ಹರ ಮುನಿದರು ಗುರು ಕಾಯುವನು. ಒಂದು ವೇಳೆ ಏನಾದರೂ ಭಗವಂತನ ಮೇಲೆ ಸಿಟ್ಟು ಮಕ್ಕೋಬೋದು, ಆ ಪರಮಾತ್ಮ ಪರಮೇಶ್ವರ ಈಶ್ವರನ ಮೇಲೆ ಸಿಟ್ಟು ಮಕ್ಕೋಬೋದಾರ, ಗುರು ಯಾವತ್ತೂ ನಮ್ಮ ಮೇಲೆ ಸಿಟ್ಟು ಮಕ್ಕೋಲ್ಲ. ನಾವೇನು ತಪ್ಪು ಮಾಡೋ ಪರಮಾತ್ಮ ಶಿಕ್ಷೆ ಕೊಡ್ತಾನೆ. ಆದರೆ ಗುರು ಹಂಗಲ್ಲ, ನಮ್ಮನ್ನ ಅಜ್ಞಾನದಿಂದ ಸುಜ್ಞಾನ ಕರ್ಕೊಂಡ್ಬರ್ತಾನೆ. ಅದು ತಪ್ಪಪ್ಪ, ಇದು ಸರಿ ಅಂತ ತಿಳಿಸಿ ಪ್ರಯತ್ನ ಮಾಡೋನು ಗುರು ಆಗಿರ್ತಾನೆ. ಅದಕ್ಕೆ ನಾವು ಗುರುನ ಬ್ರಹ್ಮ ವಿಷ್ಣು ಮಹೇಶ್ವರ ಹೋಲಿಸ್ತೀವಿ. ಗುರು ಪರಬ್ರಹ್ಮನಾಗಿರ್ತಾನೆ, ಪರಮ ಚೈತನ್ಯ ನೀಡುವನು ಗುರು ಆಗಿರ್ತಾನೆ. ನಮಗೆ ಪರಮಜ್ಞಾನ ಅಂದ್ರೆ ಗೊತ್ತಿರಬೇಕಲ್ಲ, ಇಹ ಜ್ಞಾನ ಪರಜ್ಞಾನ ಅಂತಾಳೆ. ಅದರಲ್ಲಿ ಪರಮಜ್ಞಾನ ನೀಡುವನು ಗುರು ಆಗಿರ್ತಾನೆ. ಅಂಥ ಗುರುವಿಗೆ ನಾವು ಅನಂತ ಕೋಟಿ ವಂದನೆ ಸಲ್ಲಿಸ್ತಾ ಇರಬೇಕು. ಯಾವಾಗಿದ್ರೂ ನಾವು ಗುರುವಿನ ಗುಲಾಮನಾಗಿರಬೇಕು. ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳ್ತಾರೆ. ಗುರುವಿನ ಗುಲಾಮನಾಗೋದು ಮುಕುತಿ ದೊರೆಯುವುದಿಲ್ಲ. ನಾವು ಯಾವಾಗ ಗುರುವಿಗೆ ಗುಲಾಮನಾಗ್ತೀವಿ ಅಂದರೆ, ಗುಲಾಮ ಅಂತಂದರೆ ಕೀಳಂತಲ್ಲ, ಗುರು ಹೇಳುವಂಥ ಪ್ರತಿಯೊಂದು ವಿಷಯನ ಕೇಳ್ತಾ ಇರಬೇಕು. ಗುರು ತೋರ್ಸ ಹಾದಿಯಲ್ಲಿ ನಡೀತಾ ಇರಬೇಕು. ನಾವು ಅದರಲ್ಲಿ ನಡೆಯೋದ್ರಿಂದ ನಮ್ಗೆ ಮುಕ್ತಿ ಆಗ್ತದೆ. ಈ ನಿಜ ಮುಕ್ತಿ ನಿಶ್ಚಯ ಸ್ಥಿತಿಯ ಈ ಚಾನಲ್ ಉದ್ದೇಶ ಅದಾಗ್ಯದ. ನಿಜ ಮುಕ್ತಿ ನಿಶ್ಚಯ, ಯಾವುದು ನಿಜ ಯಾವುದು ಸುಳ್ಳು ಯಾವುದು ನಿಜ ಅದನ್ನು ತಿಳಿಸುವ ಪ್ರಯತ್ನ ಈ ಚಾನಲ್ ಮಾಡ್ತಾ ಇರ್ತೇವೆ. ಹಾಗೂ ಈ ಗುರು ಪೂರ್ಣಿಮೆ ಪ್ರಯುಕ್ತ ನಾನು ಗುರುವಿಗೆ ಅನಂತ ಕೋಟಿ ವಂದನೆ ಮಾಡ್ತಾ ಇರ್ತೀನಿ. ಗುರುವಿನ ಸ್ವರೂಪನ ತಿಳ್ಕೊಳಕ್ಕೆ ಆಗೋದಿಲ್ಲ. ಹೆಂಗಂದ್ರೆ ಗುರು ಯಾವ ರೀತಿ ಅದನಪ್ಪ ಅಂದ್ರೆ, ಒಂದು ಶ್ಲೋಕ ಹೇಳ್ತೀನಿ, ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಹೆಂಗಂದ್ರೆ ಗುರು ಓಂಕಾರನಾಗಿದ್ದಾನ, ಚೈತನ್ಯನಾಗಿದ್ದಾನ. ಆ ಚೈತನ್ಯ ಹೆಂಗೆ ಶಾಶ್ವತವಾಗಿರ್ತಲ್ಲ, ಹಂಗೆ ಗುರು ಶಾಶ್ವತನಾಗಿದ್ದಾನ. ಆ ಶಾಶ್ವತವಾದಂಥ ಚೈತನ್ಯ ಶಾಂತವಾಗಿರ್ತವಾಗಿದ್ದರು, ಹಂಗೆ ಶಾಂತನಾಗಿದ್ದಾನೆ ಗುರು. ವ್ಯೋಮಾತೀತನಾಗಿದ್ದಾನ, ಬ್ರಹ್ಮಾಂಡದ ಅಗಲದಾನ. ನಿರಂಜನನಾಗಿದ್ದಾನ ಗುರು. ಹೆಂಗಂದ್ರೆ ಗುರು ಯಾವ ರೀತಿ ನಿರಂಜನಪ್ಪ ಅಂದ್ರೆ, ನಮ್ಗೆ ಪ್ರತಿ ಕ್ಷಣನೂ ಪ್ರತಿ ನಿಮಿಷನೂ ಜ್ಞಾನದ ಬೆಳಕನ್ನ ಕೊಡ್ತಾ ಇರ್ತಾನೆ. ಹೆಂಗೆ ನಿರಂಜನ ದೀಪ ಅಂತ ಗೊತ್ತಿರ್ಬೇಕು. ನಿರಂಜನ ದೀಪ ಅಂದರೆ ನಿಮ್ಗೆ ಆ ದೀಪ ಯಾವತ್ತು ನಂದುವುದಿಲ್ಲ, ಅದು ಯಾವಾಗ ಇದ್ರೂ ಬೆಳಕು ಕೊಡ್ತಾ ಇರ್ತದೆ. ಅದರ ನಿರಂಜನ ದೀಪ ಪ್ರತಿದಿನ ಬೆಳಗ್ತಾನೆ ಇರ್ತದೆ. ಅದು ನಿರಂಜನ ಅಂದರೆ ಸೂರ್ಯ ನಿರಂಜನ ಅಂತಾರೆ. ಯಾಕೆ ಸೂರ್ಯ ಬೆಳಗ್ತಾ ಇರ್ತಾನೆ, ಯಾವಾಗಿದ್ರೂ ಸೂರ್ಯ ಕತ್ತಲೆ ಮಾಡೋದಿಲ್ಲ. ನಮ್ಮ ಭೂಮಿ ತಿರುಗೋದೇ ನಮ್ಮ ಕತ್ತಲೆ ಆಗಬಹುದು ಹೊರತು ಸೂರ್ಯ ಕತ್ತಲೆಯಲ್ಲಿಲ್ಲ. ಸೂರ್ಯ ಮುಳುಗುವುದಿಲ್ಲ, ನಾವು ಮುಳುಗ್ತೇವೆ. ಭೂಮಿ ತಿರುಗುವ ಕಾರಣದಿಂದ ನಮಗೆ ಕತ್ತಲೆ ಆಗುತ್ತೆ ವಿನ ಸೂರ್ಯನಿಂದ ಕತ್ತಲೆ ಆಗುವುದಿಲ್ಲ. ಆ ರೀತಿ ಸೂರ್ಯನ ಪ್ರಕಾಶ ರೀತಿ ಗುರು ಇರ್ತಾನ. ಆ ರೀತಿ ನಿರಂಜನ ಆಗಿರ್ತಾನ. ನಾದಬಿಂದು ಕಲಾತೀತನಾಗಿರ್ತಾನೆ. ಶಬ್ದ ಧ್ವನಿ ಬ್ರಹ್ಮಾಂಡದ ಓಂಕಾರ ಇದೇನಿದೆಲ್ಲ ಇದೆಲ್ಲವೂ ಗುರು ಆಗಿದ್ದಾನ. ಅವ ಅಲ್ಲಿ ತೀತನಾಗಿದ್ದಾನೆ, ಅಥವಾ ಒಳಗದಾನ. ಅವ ಎಲ್ಲದ್ರ ಒಳಗೋದಾನ. ಈ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಧ್ವನಿ ಒಳಗದಾನ, ನನ್ನ ಶಬ್ದದ ಒಳಗದಾನ, ನನ್ನ ಪದದ ಒಳಗದಾನ. ನಾನು ಮಾತಾಡೋ ಕಾರಣವನಾಗಿದ್ದಾನ. ನಾನು ಮಾತಾಡೋದಕ್ಕೆ ಗುರುನ ಕಾರಣ ಆಗಿದ್ದಾನ. ನಾನು ಬರೀ ಕಾರ್ಯನಾಗಿದ್ದೇನೆ. ಗುರು ಕಾರಣ ಆಗಿದ್ದಾನ, ನಾನು ಕಾರಣ ಆಗಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನಾನು ಮಾತಾಡ್ತಾ ಇದ್ದೇನೆ ಅಷ್ಟೇ. ಇದು ನಾನು ಮಾತಾಡ್ತಿರೋ ವಿಷಯ ಅಲ್ಲ, ಗುರು ಮಾತಾಡ್ತಾ ಇರುವಂಥ ವಿಷಯ. ಆ ರೀತಿ ಗುರುವನ್ನು ನಾವು ಅಳ್ಯಾಕ ಆಗುವುದಿಲ್ಲ. ಗುರು ಬ್ರಹ್ಮ ಅಷ್ಟು ಅಗಲದಾನ, ಸಾಗರದಷ್ಟು ಆಳದಾನ. ಅದಕ್ಕೆ ಅಂಥ ಗುರುವಿಗೆ ನಾವು ತನುಮನದಿಂದ ನಮಿಸ್ತಾ ಇರಬೇಕು. ತಸ್ಮೈ ಶ್ರೀ ಗುರುವೇ ನಮಃ. ಆ ಗುರುವಿಗೆ ನಾವು ಯಾವಾಗಿದ್ದರೂ ನಾವು ಚಿರಋಣಿಯಾಗಿರಬೇಕು, ಸ್ಮರಣಾರ್ಥ ಆಗಿರಬೇಕು. ಗುರುವಿನ ಯಾವಾಗಿದ್ದರೂ ಭಕ್ತಿ ಭಾವದಿಂದ ತಿಳ್ಕೊಂಡಿರಬೇಕು. ಅಂಥ ಗುರುವಿನ ಜೊತೆ ನಾವು ಇರುವುದು ನಮ್ಮದು ಸುಜ್ಞಾನ. ಅಜ್ಞಾನ ಕಳೆದು ಸುಜ್ಞಾನ ಕರ್ಕೊಂಡು ಹೋಗಿ ಗುರು ಆಗಿರ್ತಾನೆ. ಇದು ಗುರುವಿನ ಸ್ವರೂಪ ಅಂತ ಹೇಳ್ತಾ ಇಲ್ಲ. ಆದರೆ ಗುರು ನಿಲುಕದವನು, ಕಾಣದವನು, ತಿಳಿಯದವನು, ನಮ್ಮನ್ನು ಅಜ್ಞಾನ ಸುಜ್ಞಾನಕ್ಕೆ ಕರ್ಕೊಂಡು ಹೋಗೋದು. ಯಾಕಂದರೆ ಗುರು ಸ್ವರೂಪ ಪ್ರತಿಯೊಂದು ವಸ್ತು ನಮ್ಮ ಗುರುನಾಗಿದೆ. ಇಲ್ಲಿ
ಆ ಕಾಣುವ ಅಥವಾ ನಡೆದಾಡುವ ಮನುಷ್ಯ ಮಾತ್ರ ಅಲ್ಲ, ನಮಗೆ ಒಂದು ಯಾವ್ದಾದ್ರು ವಸ್ತುವಿನ ಬಗ್ಗೆ ನಾವು ಏನಾದ್ರು ತಿಳ್ಕೊಂಡ್ರು ಆ ವಸ್ತುವಿನ ಕಾರಣದಿಂದ ನಾವು ಏನೋ ಒಂದು ವಿಷಯ ತಿಳ್ಕೊಂಡಿರ್ತಪ್ಪ ಅದು ಗುರುನಾಗಿರ್ತದೆ. ಆ ವಸ್ತುನು ನಮಗೆ ಗುರುಣ ಆಗ್ತದೆ. ಆ ವಸ್ತು ನಮಗೆ ಗುರುಣ ಆಗ್ತದೆ, ಬೇರೆ ಏನಾಗುವುದಿಲ್ಲ. ಎಲ್ಲವೂ ಗುರು, ಎಲ್ಲ ಕಾರಣನೂ ಗುರುನಾಗಿರ್ತದೆ. ನಾವು ಕಾರ್ಯರಾಗಿರ್ತೇವೆ ಅಷ್ಟೇ. ಗುರುವಿನ ಕಾರಣದಿಂದ ನಾವು ಕಾರ್ಯರಾಗಿರ್ತೇವೆ ಅಷ್ಟೇ. ಆ ರೀತಿ ಗುರು ತಿಳಿಯೋಕೆ ಆಗದಂಥವು. ಅದಕ್ಕೆ ನಮ್ಮ ದೊಡ್ಡವರು ಹೇಳಿದರು, ಗುರು ವಚನ ಉಪದೇಶವನ್ನು ಆಲಿಸಿದೊಡನೆ ಮೋಕ್ಷ. ಗುರುವಿನ ವಚನ ಆಲಿಸಿದ್ರೆ ಮುಗಿದೋಯ್ತು. ಗುರುವಿನ ವಚನ ಆಲಿಸಿದ್ರೆ ನಮ್ಗೆ ಮೋಕ್ಷ ಆಗ್ತದೆ. ಗುರುವಿನ ಗುಲಾಮನ ಆಗುವ ತನಕ ದೊರೆಯದನ್ನು ನಮ್ಗೆ ಗೊತ್ತಿಗೆ. ಗುರುವಿನ ಗುಲಾಮರ ಸಾಕು, ಮುಕ್ತಿ ದೊರೆತ್ಬಿಡುತ್ತೆ ನಮ್ಗೆ. ನಾವು ಬೇರೆ ಏನು ಹುಡುಕೋ ಅವಶ್ಯಕತೆ ಇಲ್ಲ. ಗುರುವಿಗೆ ಶರಣಾದ್ರೆ ಸಾಕು. ಗುರುವಿಗೆ ನಾವು ಶರಣಾದ್ರೆ ಸಾಕು. ನಾನು ಇಲ್ಲ ಅಂತೇಳಿ ಗುರುವಿಗೆ ಶರಣಾದ್ರೆ ಗುರು ನಮ್ಗೆ ಮುಕ್ತಿ ಮಾಡ್ತಾನೆ. ಇದು ಗುರುವಿನ ಸ್ವರೂಪ. ಅಷ್ಟು ಸರಳಲ್ಲ. ಗುರುವಿನ ಬಗ್ಗೆ ತಿಳ್ಕೋತೇವೆ ಅಂತಂದ್ರೆ ಗುರು ದೊಡ್ಡವನು, ಎಲ್ಲರಿಗಿಂತ ದೊಡ್ಡವನು, ಎಲ್ಲರಲ್ಲಿ ದೊಡ್ಡವನು. ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಗುರುವಾಗಿರ್ತದೆ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣ ನಮ್ಮ ಗುರುನಾಗಿರ್ತದೆ. ನಾವು ಬರೀ ಕಾರ್ಯ ಅಷ್ಟೇ. ನಮ್ಮ ಪ್ರತಿಯೊಂದು ಕ್ಷಣವೂ ಗುರುನಾಗಿರ್ತದೆ. ಪ್ರತಿಯೊಂದು ಕ್ಷಣವೂ, ಪ್ರತಿಯೊಂದು ವಿಷಯನೂ, ಪ್ರತಿಯೊಂದು ವಸ್ತುನು, ಪ್ರತಿಯೊಂದು ವ್ಯಕ್ತಿಯೂ ನಮ್ಗೆ ಪ್ರತಿದಿನ ಹೊಸದು ಕಲಿಸ್ತಾ ಇರ್ತಾರೆ. ಅವಾಗಿದ್ದರು ಅದೆಲ್ಲ ಕಲಿಕೆಯೂ ಗುರುನ ಆಗಿರ್ತದೆ. ನಾವು ಕಾರ್ಯನಿಮಿತ್ತ ಕಲಿತಾ ಇರ್ತೇವೆ ಅಷ್ಟೇ. ಕಲಿಸ್ತಾ ಇರೋರು ಗುರು ಆಗಿರ್ತಾನೆ ಯಾವಾಗಿದ್ದರು. ಅಂಥ ಗುರುವಿಗೆ ನಾವು ಯಾವಾಗಿದ್ರೂ ಚಿರಋಣಿಯಾಗಿರಬೇಕು. ಅನಂತ ಕೋಟಿ ವಂದನೆಗಳಿಂದ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇರಬೇಕು. ಇದು ಗುರುವಿನ ಸಂಕ್ಷಿಪ್ತವಾದ ಮಾಹಿತಿ. ನಾನು ಅಂದ್ಕೊಂಡಿದ್ದೀನಿ ಗುರುವಿನ ಸ್ವರೂಪ ಅಷ್ಟು ಸರಳವಾಗಿ ತಿಳಿಯುವುದಂತಲ್ಲ. ಗುರುಪೂರ್ಣ ನಿಮಿತ್ತವಾಗಿ ಒಂದು ವಿಷಯ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತಾ ಇದ್ದೀನಿ. ಹಾಗೂ ಈ ನಿಜ ಮುಕ್ತಿ ನಿಶ್ಚಯಿಸಿದಂತೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲರೂ ಶೇರ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಯಾಕಪ್ಪ ಅಂದ್ರೆ ಆತ್ಮಜ್ಞಾನ, ಆತ್ಮಸ್ವರೂಪ ಅವನು ಗೊತ್ತಿಲ್ಲ ಆತ್ಮ ಅಂದರೆ ಯಾರು ಅನ್ನೋದು ಅಂಥ ವಿಷಯನ ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದೆ. ನಾನು ತಿಳಿಸ್ತಾ ಅಂತಲ್ಲ, ಗುರು ನಂಗೆ ತಿಳಿಸಿದ್ದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಅನ್ನೋದಿಲ್ಲ ಇಲ್ಲಿ. ನಾನು ಬರೀ ಕಾರ್ಯನಾಗಿದ್ದೀನಿ. ಕಾರಣ ಭಗವಂತ ಗುರು ಆಗಿದ್ದಾನೆ. ಅವನ ಅನುಕರಣೆಯಿಂದ, ಅವನ ಪ್ರೇರಣೆಯಿಂದ ನಾನು ಈ ಆತ್ಮಜ್ಞಾನ, ನಿಜ ಮುಕ್ತಿ, ನಿಶ್ಚಲ ಸ್ಥಿತಿ ಅನ್ನುವಂಥ ಈ ಚಾನಲ್ ನಡೆಸ್ತಾ ಇದ್ದೀವಿ. ಇದು ಗುರುವಿನ ಬಗ್ಗೆ ನಾನು 2 ಮಾತು ಹೇಳಿದ್ದೀನಿ. ಹಾಗೂ ಮತ್ತು ಈ ಗುರುವಿನ ವಿಷಯದಲ್ಲಿ ಮತ್ತೇನಾದರೂ ನಿಮಗೆ ಏನಾದ್ರು ಅನಿಸಿದ್ರೆ ನನಗೆ ಕಮೆಂಟ್ ಮಾಡ್ಬೋದು. ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ತೇನೆ. ಹಾಗೂ ಧನ್ಯವಾದಗಳು.